ನಮಸ್ಕಾರ. ಬಡವರಾಗೇ ಹುಟ್ಟಿ ಬಡವರಾಗೇ ಸಾಯುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು? ಪಾಪ ಈ ರಾಶಿ ನಕ್ಷತ್ರದವರು ತುಂಬ ಎಫರ್ಟ್ ಹಾಕ್ತಾರೆ. ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಾರೆ. ಆದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಆ, ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ, ಯಾವುದೇ ಉದ್ಯೋಗ ಮಾಡಿದ್ರು, ಯಾವುದೇ ವ್ಯಾಪಾರ ಮಾಡಿದ್ರು, ಯಾವುದೇ ಕೃಷಿ ವ್ಯವಸಾಯ ಮಾಡಿದರೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ಸಮಸ್ಯೆ, ಆ, ಒಂದಲ್ಲ ಒಂದು ತಾಪತ್ರಯಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ. ಪಾಪ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಹಂಗಾಗೋಗ್ಬಿಟ್ಟಿರುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೇ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ, ನನಗೆ ಗೊತ್ತು. ನೋಡಿ, ಬಡವರಾಗಿ ಹುಟ್ಟಿರ್ತಾರೆ, ತುಂಬ ಕಡಿಮೆ ಶ್ರೀಮಂತರು ಮನೆಯಲ್ಲಿ ಹುಟ್ಟಿ ಶ್ರೀಮಂತರಾಗಿ ಬೆಳೆದು ಶ್ರೀಮಂತರಾಗೇ ಸಾಯೋದು ಈ ರಾಶಿ ನಕ್ಷತ್ರದವರು ಇರ್ತಾರೆ, ಭಾಳ ಕಡಿಮೆ. ಅದರಲ್ಲಿ ಈ ಬಡವರಾಗೇ ಹುಟ್ಟಿ ಕಷ್ಟ ಪಡ್ತಾರೆ 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 ಮದುವೆ ಆದಮೇಲೂ ಕಷ್ಟ ಇರುತ್ತೆ, ಮದುವೆ ಆಗೋದಕ್ಕಿಂತ ಮುಂಚೆನೂ ಕಷ್ಟ ಇರುತ್ತೆ, ಮಕ್ಕಳಾದ ಮೇಲೂ ಕಷ್ಟ ಇರುತ್ತೆ. ಹೊಡೆದಾಟ ಲೈಫ್ನ ಬಡದಾಟ ಕಟ್ಕೊಂಡು ಎಷ್ಟು ವ್ಯಾಪಾರಗಳು ಮಾಡ್ತಾರೆ, ಎಷ್ಟು ಬಿಸ್ನೆಸ್ಸು ಮಾಡ್ತಾರೆ, ಎಷ್ಟು ಹೋರಾಟ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಅಡ್ಡಿ ಆತಂಕಗಳು ಜೀವನದಲ್ಲಿ ಬರ್ತಾನೆ ಇರ್ತವೆ. ಪಾಪ ಸಿಕ್ಕಾಬಟ್ಟೆ ಕಷ್ಟಪಡ್ತಾರೆ. ಒಳ್ಳೆ ಮನಸ್ಸು ಇರೋರು, ಒಳ್ಳೆ ವ್ಯಕ್ತಿಗಳು ಇವರು. ಆದರೂ ಅದೇನೋ ಗೊತ್ತಿಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಸಮಸ್ಯೆಗಳ ಮೇಲೆ ಸಮಸ್ಯೆ. ಅಯ್ಯೋ, ನನ್ನ ಜೀವನ ಹಿಂಗೆ ಆಗ್ಬಿಡ್ತಲ್ಲಪ್ಪ, ಕೊನೆವರೆಗೂ ನನ್ನ ಜೀವನ ಹಿಂಗೇನಾ ಅಂತಂದ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂತಿರ್ತಾರೆ, ನೊಂದ್ಕೊಂತಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಈ ಮೇಷರಾಶಿ ಕೃತಿಕಾ ನಕ್ಷತ್ರ, ಈ ಸ್ವಲ್ಪ ಜನ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಬರ್ತಾರೆ. ಈ ವೃಷಭ ರಾಶಿ ಕೃತಿಕಾ, ವೃಷಭ ರಾಶಿ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರು. ಇನ್ನು ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ, ಪುಬ್ಬ ನಕ್ಷತ್ರ ಅಂತೀವಿ. ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ. ಆಮೇಲೆ ಧನಸ್ಸು ರಾಶಿ ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠಾ ನಕ್ಷತ್ರ, ಕುಂಭ ರಾಶಿ ಧನಿಷ್ಠಾ ನಕ್ಷತ್ರ, ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರದವರು ಸ್ವಲ್ಪ ಬರ್ತಾರೆ. 100ಕ್ಕೆ ಒಂದು 40% ರೀ, 40-50% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ತುಂಬ ಆರೋಸ್ಕೋಪ್ಗಳು ನೋಡಿದ್ದೀನಿ ನಾನು. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಭಾಳ ಅಡ್ಡಿ ಆತಂಕಗಳು ಜಾಸ್ತಿ, ಕಷ್ಟಗಳು ಜಾಸ್ತಿ. ಒಳ್ಳೆ ಮನಸ್ಸಿರೋರೆ, ಕಷ್ಟಪಟ್ಟು ದುಡಿತಾರೆ. ಮದುವೆ ಆಗೋದಕ್ಕಿಂತ ಮುಂಚೆನೂ ಎಫರ್ಟ್ ಇರುತ್ತೆ, ಶ್ರಮ ಇರುತ್ತೆ, ಮದುವೆ ಆದಮೇಲೂ ಶ್ರಮ ಇರುತ್ತೆ, ಕಷ್ಟಪಡ್ತಾರೆ. ಗೌರ್ನಮೆಂಟ್ ಜಾಬುಗಳಲ್ಲೂ ಇರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ವ್ಯಾಪಾರಗಳು ಇರ್ತಾರೆ. ಆದರೆ ಮೈ ತುಂಬ ಸಾಲ, ಕೈ ತುಂಬ ಸಾಲ. ಎಷ್ಟೋ ಜನಗಳಿಗೆ ಕೈಗತ್ತಿದ್ದು ಬಾಯಿಗತ್ತಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿತಾರೆ. ಅದೇನೋ ಗೊತ್ತಿಲ್ಲ, ಒಂದೊಂದು ಹಂಗೆ ಇರ್ತವೆ ರಾಶಿ ನಕ್ಷತ್ರ, ಅದು ಏನೂ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಭಗವಂತ ಎಲ್ಲೋ ಮಧ್ಯ ಇವರು ಕೊಟ್ಟಿರ್ತಾನೆ. ಈ ಒಂದು 2-3 ವರ್ಷ ಮಾತ್ರ ಭಾಳ ಚೆನ್ನಾಗಿರ್ತಾರೆ. ಏನು ಅಂತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಇವರಿಗೆ ಹಂಗೆ ಬಂದುಬಿಡುತ್ತೆ. ಆಮೇಲೆ ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ, ಸಡನ್ನಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು. ಅಪ್ಪ, ದೇವ್ರು ನಂಬೋದು ಬೇಡೋ ಅಂತ ಅವ್ರಿಗೆ ದೇವ್ರನ್ನ ಎಷ್ಟೋ ಸಾರಿ ಬೈಕೊಂಬಿಟ್ಟಿರ್ತಾರೆ. ಮತ್ತು ಆ ದೇವ್ರನ್ನ ಆರಾಧಿಸ್ತಾರೆ, ಪೂಜೆ ಮಾಡ್ತಾರೆ ಅಂದರೆ ಅಷ್ಟೇ ಪೂಜೆ ಮಾಡ್ತಾರೆ. ಇವ್ರಿಗೆ ಸ್ವಲ್ಪ ವೇರಿಯೇಷನ್ಸ್ ಸ್ವಲ್ಪ ಜಾಸ್ತಿ ಆಗೋದು ಇರುತ್ತೆ. ಹೆದ್ರಕ್ಕೆ ಹೋಗ್ಬಿಡಿ, ಭಗವಂತ ಅಂತೂ ಇದ್ದೇ ಇದ್ದಾನೆ, ಖಂಡಿತವಾಗ್ಲೂ ಕೈ ಬಿಡಲ್ಲ. ಹುಟ್ಸಿದ ದೇವರು ಹುಲ್ ಮೇಯಿಸ್ದಲೇ ಇರ್ದಲೇ ಇರ್ತಾನ, ಖಂಡಿತವಾಗ್ಲೂ ಇದ್ದೇ ಇರ್ತಾನೆ. ಒಳ್ಳೇದು ಆಗೇ ಆಗುತ್ತೆ. ಇವಕ್ಕೆಲ್ಲ ಪರಿಹಾರಗಳು ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ಸಾಲಬಾಧೆ ಸಮಸ್ಯೆ, ದುಡ್ಡಿನ ಸಮಸ್ಯೆಗೆ ಕುತ್ಕೊಂಡು ನೋಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಜ್ಯೋತಿಷ್ಯ ಫೋನ್ನಲ್ಲಿ ಹೇಳಲ್ಲ, ಮನೆಯಲ್ಲಿ ಹೇಳಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ.
ಯೂಟ್ಯೂಬಲ್ಲಿ ಚಾನಲ್ ಫಾಲೋ ಮಾಡಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.